ಇನ್ನು ಮೈಸೂರಿನಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಪ್ರವಾಸವನ್ನ ನಡೆಸಲಿದ್ದಾರೆ ಬಿವೈ ವಿಜಯೇಂದ್ರ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಾದಹಳ್ಳಿಯ ಧಾರ್ಮಿಕ ಸಭೆಯಲ್ಲಿ ವಿಜಯೇಂದ್ರ ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3:30ಕ್ಕೆ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ವಿಜಯೇಂದ್ರ ಜೊತೆಗೆ ಬಿಜೆಪಿ ನಾಯಕರು ಮುಖಂಡರುಗಳು ಕೂಡ ಭಾಗಿಯಾಗುವಂತ ಸಾಧ್ಯತೆಗಳು ಇದೆ. ಮಧ್ಯಾಹ್ನ 3 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದಾದ ನಂತರ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಜನಾಕ್ರೋಶ ಯಾತ್ರೆ. ಈ ಮುಖಾಂತರವಾಗಿ ಜನರನ್ನ ತಲುಪೋದು ಒಂದು ಗುರಿ ಆದ್ರೆ ಈ ಸರ್ಕಾರದ ವಿರುದ್ಧ ಮುಗಿಬೀಳೋದು ಇನ್ನೊಂದು ಗುರಿ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಯಾತ್ರೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಕಟ್ಟಿ ಹಾಕಬೇಕು, ಸಂಕಷ್ಟದ ಸುಳಿಗೆ ಹೇಗೆ ದೂಡಬೇಕು, ಈ ಸರ್ಕಾರ ಬಂದ ಮೇಲೆ ಏನೆಲ್ಲ ಆಯಿತು ಅದನ್ನು ಜನರಿಗೆ ಹೇಗೆ ತಿಳಿಸಬೇಕು, ಜನರ ಆಕ್ರೋಶ ಏನಿದೆ ಅದನ್ನು ತಮ್ಮ ಯಾತ್ರೆಯ ಮುಖಾಂತರವಾಗಿ ಕೂಡ ಹಾಕಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು. ಇವತ್ತಿನಿಂದ ಚಾಲನೆಯನ್ನು ನೀಡಲಾಗತ್ತೆ. 4 ಹಂತಗಳಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. 16 ದಿನ ಈ ಜನಾಕ್ರೋಶ ಯಾತ್ರೆ ನಡೆಯುತ್ತೆ. ಇವತ್ತಿನಿಂದ ಮೈಸೂರಿನಲ್ಲಿ ಪ್ರಾರಂಭ ಆಗುತ್ತೆ. ಗಾಂಧಿ ವೃತ್ತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಏನ್ ಸಿದ್ಧತೆಗಳು ನಡ್ಕೊಂಡಿದೆ, ಹೇಗಿದೆ ರೂಪರೇಷೆಗಳು? ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಾದಹಳ್ಳಿಯ ಧಾರ್ಮಿಕ ಸಭೆಯಲ್ಲಿ ವಿಜಯೇಂದ್ರ ಅವರು ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3ಕ್ಕೆ ಜನಾಕ್ರೋಶ ಯಾತ್ರೆಯಲ್ಲಿ ಕೂಡ ವಿಜಯೇಂದ್ರ ಅವರು ಭಾಗಿಯಾಗ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆಯ ಮುಖಾಂತರವಾಗಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ವಿಜಯೇಂದ್ರ ಜೊತೆಗೆ ಬಿಜೆಪಿಯ ಹಲವು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇವತ್ತಿನ ಈ ಜನಾಕ್ರೋಶ ಯಾತ್ರೆಯ ಹೈಲೈಟ್ಸ್ ಏನು, ಸ್ವರೂಪ ಏನು, ಹೇಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ, 4 ಹಂತ ಅಂದರೆ ಹೇಗೆ ಎತ್ತ, ಈ ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಮಧ್ಯಾಹ್ನ 3:30ಕ್ಕೆ ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯೇಂದ್ರ ಅವರು ಭಾಗಿಯಾಗ್ತಾ ಇದ್ದಾರೆ. ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ಸೇರಿದಂತೆ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಪ್ರತಿಭಟನೆ ಹೋರಾಟಕ್ಕೆ ಯಾತ್ರೆಗೆ ಮುಂದಾಗಿರೋದು. ಬಿಜೆಪಿ ಆಡಳಿತಾರೂಢ ಪಕ್ಷದ ಕಾರ್ಯವೈಖರಿ, ಒಂದಷ್ಟು ವಿಫಲತೆ, ಇದೆಲ್ಲವನ್ನ ಮುಂದಿಟ್ಕೊಂಡು ಹೋರಾಟವನ್ನು ನಡೆಸೋದಕ್ಕೆ ಇದೀಗ ಮುಂದಾಗ್ತಾ ಇರೋದು. ಮೈಸೂರಿನಲ್ಲಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಗೆ ಆನಂತರ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭಾಗಿಯಾಗ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಏನೆಲ್ಲ ಇದೆ, ಹೈಲೈಟ್ಸ್, ಸ್ವರೂಪ ಯಾವ ರೀತಿ ಆಗಿದೆ? ಆಗಮಿಸಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಒಂದು ನೇತೃತ್ವ ಜೊತೆಗೆ ಇವತ್ತು ಏನು ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಸಿಡಿದೆದ್ದಿರತಕ್ಕಂಥದ್ದು. ಆ ಸಿಎಂ ತವರು ಜಿಲ್ಲೆಯಿಂದಲೇ ಈ ಒಂದು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇನಿದ್ದಾರೆ ಈ ಒಂದು ಯಾತ್ರೆಗೆ ಅಂದ್ರೆ ಈ ಒಂದು ಪ್ರತಿಭಟನಾ ಯಾತ್ರೆಗೆ ಚಾಲನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಈ ಒಂದು ಹೋರಾಟವನ್ನ ಆರಂಭಿಸ್ತಾ ಇರತಕ್ಕಂಥ ಬಿಜೆಪಿಯ ನಾಯಕರು ಮೊದಲಿಗೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ತದನಂತರ ಮಧ್ಯಾಹ್ನ 3:30 ವೇಳೆಗೆ ಮೈಸೂರಿನ ಏನು ಕೇಂದ್ರ ಪೋಸ್ಟ್ ಕಚೇರಿ ಏನಿದೆ ಆ ಒಂದು ಅಂಚೆ ಕಚೇರಿಯ ಬಳಿ ಈ ಒಂದು ಜನಾಂದೋಲನ ಯಾತ್ರೆಗೆ ಚಾಲನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಅದು ಮೈಸೂರಿನ ಪ್ರಮುಖ ಥ್ಯಾಂಕ್ ಯು ಪುನೀತ್, ಆಮೇಲೆ ಡೀಟೇಲ್ಸ್ಗಾಗಿ.